ದೊಡ್ಡ ಮಗ LIC ಆಫೀಸರ್ ಇದ್ದಾನೆ. ಸೆಕೆಂಡ್ ಮಗ ಶಶಿ ಅವರು ವಕೀಲರು. ಈಗ ಮಗಳು BSNL ಒಳಗ ಹಳೆಯಂದ್ರ ಇದ್ದಾರೆ. ನನ್ ಲಗ್ನ ಆಗಿ ಹೊಸದಾಗಿ ₹100 ಪಗಾರ ಇತ್ತು. ₹100 ಮರಾಠಿ ವಿದ್ಯಾಲಯದೊಳಗ ಕನ್ನಡ ಟೀಚರ್ ಅಂತ ಬಂದಿತ್ತು. ನನಗೆ ಟೀಚರ್ ಅನ್ಸ್ಕೊಳ್ಳೋದು ಬಹಳ ಶೋಕಿ ಇತ್ತು. ಹೊಲಿಗೆ ಡಿಪ್ಲೊಮಾ ಮಾಡ್ಕೊಂಡಿದ್ದೆ ಮದ್ವೆ ಆದ್ಮೇಲೆ. ಹುಡುಗರು ಆದ್ಮೇಲೆ ಬೆಳಗಾವ್ ಹೋದ್ಮೇಲೆ. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅನಂತ್ ಕನ್ನಡ ಕಾರ್ಟೂನ್. ನಾವ್ ಇವತ್ತು ಯಾರ ಮನೆಗ್ ಬಂದಿವಂದ್ರ ಸುಧಾಬಾಯಿ ಪಾಂಡುರಂಗರಾವ್ ದೀಕ್ಷಿತ್ ಅವ್ರ ಮನೆಗ್ ಬಂದಿವಿ. ಅವ್ರದ ಲೈಫ್ ಸ್ಟೋರಿ ಏನು ಅಂತ ಕೇಳೋಣ ಬರ್ರಿ. ನಮಸ್ಕಾರ ಮಾಮಿ. ನಮಸ್ಕಾರ. ಬರ್ರಿ ಒಳಗ್ ಬರ್ರಿ. ನಮ್ದು ಹಳೆ ಮನೆ ಇರ್ಲಿ. ಹಳೆ ಮನೆ ಇದು ನಮ್ಮ ಮನೆಯವರು 4 ವರ್ಷ ಆಯ್ತು. ಈಗ ಎಷ್ಟ್ ವರ್ಷ ಸಂಸಾರ ಮಾಡಿರಿ? 54 ವರ್ಷ. 54 ವರ್ಷ. ಇದು ನಮ್ದು ಮದ್ವಿ ಫೋಟೋ. ಇದು ಎಷ್ಟ್ ಚಂದ. ಇವೆಲ್ಲ ಮೊಮ್ಮಕ್ಕಳು. ಎಲ್ಲ ನಡುವಿನ ಕೋಲಿ. ಇದು ಮೊದ್ಲಿನ ಅಡಿಗೆ ಮನೆ. ಮಾಮಿ ಮಷೀನ್ ಹೊಲಿತೀರೇನ್ರಿ? ಮಷೀನ್ ಹೊಲಿತಿದ್ದೆ. ಈಗ ಸ್ವಲ್ಪ ಕಡಿಮೆ ಮಾಡಿ. ಈಗೇನು ಸ್ವಲ್ಪ ಕಡಿಮೆ. ಏಜ್ 76 ಮುಗೀತು. 76 ರೀ? ಮುಗೀತು. ಈಗ ಇದು ಹೆಂಗ್ ಬರ್ತದ ಅಂತ ನಿಮಗ? ಏನು ಒಟ್ಟು ಚೇಂಜ್ ಆಫ್ ವರ್ಕ್ ರೆಸ್ಟ್ ಅಂತಾರಲ್ಲ, ಹಂಗ ನನ್ನ ಕೆಲಸದ ಬದಲಾವಣೆ ನನಗ್ ರೆಸ್ಟ್. ಬಾರಿ ಬಿಡ. ಅಡ್ಗೆ ಮನಿ ಮೊದ್ಲಿಂದು ಬಚ್ಚಲ್ ಮನೆ ಇತ್ತು, ಅದೆಲ್ಲಾ ತೆಗೆದು ಅಡ್ಗೆ ಮನೆ ಮಾಡೀವಿ. ಇದು ದೇವ್ರ ಕೋಲಿ. ಇದು ದೇವ್ರ ಕೋಲಿ. ಮಾಮೇರಿ ನೀವು ಹುಟ್ಟಿದ ಯಾವ್ದು? ನಮ್ದು ಗೋಕಾಕ್ ಫಾಲ್ಸ್. ಬೆಳಗಾವಿ ಜಿಲ್ಲಾ ಗೋಕಾಕ್ ಫಾಲ್ಸ್ ನೊಳಗ. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ವಿದ್ಯಾಭ್ಯಾಸ ಎಲ್ಲ ಅಲ್ಲೇ. 7th ತನ ಅಲ್ಲೇ. ಆಮೇಲೆ ಮುಂದ ಗೋಕಾಕ್ ಬರ್ತದ, ಗೋಕಾಕ್ ತಾಲೂಕ. ಅಲ್ಲೇ ಕಾಲೇಜು ಅವಾಗಿನ ಕಾಲದಾಗನೇ ಕಾಲೇಜ್. ಸೆಕೆಂಡ್ ಇಯರ್ ತನ ಮಾಡೀನಿ. ನೆಕ್ಸ್ಟ್ TCH ಹೋದೆ. ಎಕ್ಸಾಮ್ ಕೊಡ್ಲಿಲ್ಲ, ಮದ್ವಿನೇ ಆಗ್ಬಿಡ್ತು. ಅವಾಗೆಲ್ಲ ಜಲ್ದಿ ನೀವು TCH ತರ ಬಿಟ್ಟಾರಲ್ರಿ ನಿಮಗ? ಅವಾಗೆಲ್ಲ ಅದ್ರ ಲಗೇಜ್ ಮಾಡ್ಬಿಟ್ರು. ನಮ್ಮ ಅತ್ತಿಯವ್ರಿಗೆ ಆರಾಮ್ ಇರ್ತಿದ್ದಿಲ್ಲ, ಅವ್ರು ಹೋಗ್ತಾರ ಅಂತೇಳಿ ಲಗ್ನ ಮಾಡಿದ್ರು. ಅರೇಂಜ್ ಮ್ಯಾರೇಜ್. ಮನೆಯಾಗಿನವ್ರೇನ್ ಹೊರಗಿನವ್ರಿ? ಅವ್ರು ಸೋದರತ್ತಿ ಮಗ. ನಮ್ಗ ನಾವ್ ನೋಡಿದ್ದಿಲ್ಲ, ನಮ್ಮನ್ನ ಅವ್ರು ನೋಡಿದ್ದಿಲ್ಲ. ಒಂದೇ ಕಡೆ ನೋಡಿದ್ದಿಲ್ಲ? ಇಲ್ಲ ಒಂದೇ ಕಡೆ ಇಲ್ಲ. ಅವ್ರು ಬಿಜಾಪುರ, ನಾನು ಗೋಕಾಕ. ಆಗ ನಮ್ಮ ಅತ್ತೆ ಏನೋ ಹೇಳಿದ್ರಂತ, ನಮ್ಮ ಅಪ್ಪ ಇಲ್ಲೇ ಕೊಡ್ತೀನಿ ಅಂತ. ಅದನ್ನ ನಡೆಸೋ ಸಂಬಂಧ ನಮ್ಮ ಅಜ್ಜ ನಮ್ಮ ಮೈದ್ನ ಬಂದ ನೋಡ್ಕೊಂಡು ಹೋದ್ರು. ಆಮೇಲೆ ಇಲ್ಲೇ ಕೊಡುದು ಅಂತ ಹೇಳಿ ತರಾಸಿ ಅಕ್ಷತೃತೀಯ ದಿವಸ ನಿಶ್ಚಯ ಮಾಡಿದ್ರು. ಜೂನ್ 20ಕ್ಕೆ ಲಗ್ನ ಆಯ್ತು. ಎಷ್ಟು ವರ್ಷ ನಿಮಗ ಅವಾಗ? ಅವಾಗ ನನಗೆ 18. ಅವ್ರಿಗೆ ಮಾಮಾರಿಗೆ? ಅವ್ರಿಗೆ 27. 7-8 ವರ್ಷ ಫಲಕ್ ಅದ. ಅದ್ರ ಇಲ್ಲಿ ಸಹೋದರತ್ತಿ ಮನೆಗೆ ಕೊಟ್ರು. ಏನ್ ಜಾಬ್ ಮಾಡ್ತಾರೇನ್ರಿ? ಅವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಅಂದ್ರ ವಾಣಿಜ್ಯ ತೆರಿಗೆ ಇಲಾಖೆ ಒಳಗ ಇದ್ರು. ಅವಾಗ ನಮ್ದೆಲ್ಲ ಕೂಡ್ ಕುಟುಂಬ ಅವಾಗೆಲ್ಲ. ಮನೆಯೊಳಗೆಲ್ಲ 10 ನಮ್ಮ ಅತ್ತಿ, ಮಾವನ್ ತಂಗಿ, ಅವ್ರ ಹುಡುಗರು ಎಲ್ಲಾರು ಇಲ್ಲೇ ಎಲ್ಲ ಇದೇ ಮನೆ ಒಳಗನೆ ಇರ್ತಿದ್ವಿ. ಇದೇ ಮನೆಗೆ ಬಂದದ್ದು ನಾವು. ಇದೆಷ್ಟದ ಅಷ್ಟೇ. ಇನ್ನೊಂದು ಭಾಗದ ನಮ್ಮ ಮೈದನ್ ಪಾಲಿಗೆ ಅದು. ಇಬ್ರಿಗೂ ಎಲ್ಲಾರು ಕೂಡಿ ಇರ್ತಿದ್ವಿ. 13-14 ವರ್ಷ ನಾವು ಕೂಡಿದ್ವಿ. ಆಮೇಲೆ ಅವ್ರಿಗೂ ನಮ್ಗ್ ಟ್ರಾನ್ಸ್ಫರ್ ಆಯ್ತು. ಮೊದ್ಲು ಬೆಳಗಾವ್. ಆಮೇಲೆ ನಮ್ ಹುಡುಗರು ಆಯ್ತು. 18-19 ವರ್ಷ ಕಡೆ ಲಾಸ್ಟ್ 25 ವರ್ಷಕ್ಕ ಮಗಳು ಹುಟ್ಟಿದ್ಲು. 3 ಇಬ್ರು ಗಂಡಸ್ ಮಕ್ಕಳು, ಒಬ್ಬ ಹೆಣ್ಮಗಳು. ಆಮೇಲೆ ಎಲ್ಲಾರ್ದು ಈ ದೊಡ್ಡ ಮಗ LIC ಆಫೀಸರ್ ಇದ್ದಾನೆ. ಸೆಕೆಂಡ್ ಮಗ ಶಶಿ ಅವರು ವಕೀಲರು. ಮತ್ತ ಈಗ ಮಗಳು BSNL ಒಳಗ ಹಳೆಯಂದ್ರ ಇದ್ದಾರೆ. ಆರಾಮಿದ್ದಾರೆ ಎಲ್ಲಾರು. ಯಾವ್ದು ಪ್ರಾಬ್ಲಮ್ ಇಲ್ಲ. ಮತ್ತ ಮದ್ವೆ ಆಗಿ ಬಂದ್ಮೇಲೆ ಮಾಮಾರು ನೀವು ಹೆಂಗ್ರಿ? ಆರಾಮಿದ್ವಿ. ಏನೋ ಅಷ್ಟೇ ನಮ್ ಮನೆಯವ್ರಿಗೆ ನನ್ ಲಗ್ನ ಆಗಿ ಹೊಸದಾಗಿ ₹100 ಪಗಾರ ಇತ್ತು. ₹100 ಇತ್ತು. ಅದ್ರೊಳಗ ನಾವೇನ್ ಅದ ತಲೆ ಹಾಕ್ತಿದ್ದಿದ್ದಿಲ್ಲ. ಎಷ್ಟ್ ರೊಕ್ಕ ಏನು. ನಮ್ಮ ಮಾವ ಇದ್ರು, ನಮ್ಮ ಅತ್ತೆ ಅವರೆಲ್ಲಾ ಇದನ್ ಮಾಡ್ತಿದ್ರು. ಹಿಂಗ ರೊಕ್ಕ ಕೊಡ್ಲಿ ಮಾಡ್ರಿ ಅನ್ನೋದು ಏನು ಇರ್ತಿದ್ದಿಲ್ಲ. ಏನೋ ಸರಳ ಜೀವನ ಎಲ್ಲ ನಮ್ಮ ಮಾವನವ್ರೆಲ್ಲಾ ನಡ್ಸ್ಕೊಂಡ್ ಹೋಗ್ತಿದ್ರು. ಮನ್ಯಾಗ ಕೆಲಸ ಮಾಡ್ಕೊಂಡು ನಾವು ಆಮೇಲೆ ನಮ್ಮ ನಿಗಣ್ಣಿ ಅಂದ್ರೆ
ನಮ್ಮ ದೊಡ್ಡಪ್ಪನ ಮಗಳನ್ನ ನಮ್ ನಿಗಣಿ ಮಾಡ್ಕೊಂಡ್ವಿ. ಆಮೇಲೆ ಇಬ್ರು ಕೂಡಿನ 14 ವರ್ಷ ಇದ್ವಿ. ಒಂದೇ ಕಡೆನೆ ಒಂದೇ ಕಡೆ 14 ವರ್ಷ ಇದ್ವಿ. 14 ವರ್ಷ ನಾವ್ ಕೂಡಿದ್ವಿ. ಒಬ್ರ ಮುಂಜಾನೆ ಅಡ್ಗಿ ಕೂತ್ರ ಒಬ್ರು ಮಕ್ಕಳದೆಲ್ಲ 6 ಹುಡುಗರಲ್ಲ, ಆಕಿಗ್ 3 ಗಂಡು, ನನ್ನ 3. ಹಿಂಗಾಗಿ ಒಬ್ರು ಮಕ್ಕಳು ನೋಡೋದು, ಒಬ್ರು ಇದು ಮಾಡೋದು. 7-7:30 ಅಂದ್ರ ಹಂಚಾಕ್ತಿದ್ವಿ ಮುಂಜಾನೆ. ಬಿಜಾಪುರ ಎಲ್ಲ ನನ್ ಲಗ್ನ ಆಗಿ ಹೊಸ್ದಾಗ ನಮ್ಮ ಅಜ್ಜ ನಮ್ ತವ್ರ ಮನೆಯವ್ರು ಬಂದು ಕೊಡಿ ನಾನ್ ಏನ್ ಪನಿಷ್ಮೆಂಟ್ ಊರಿಗೆ ಕೊಟ್ರಿ ಅಂತೇಳಿ ಸ್ವಲ್ಪ ತ್ರಾಸ ಆಗ್ತಿತ್ತು. ಬಕ್ರಿ ಮಾಡ್ಲಿಕ್ ಬರ್ತಿದ್ದಿಲ್ಲ? ಇಲ್ಲ, ಬಕ್ರಿ ಬರ್ತಿದ್ದಿಲ್ಲ, ಅರ್ವಿ ಒಣಾಕ್ಲಿಕ್ ಬರ್ತಿದ್ದಿಲ್ಲ. ಮತ್ ಅವಾಗಿನ ಕಾಲದಾಗ ನೀವು ಕಾಲೇಜು ಹೈಸ್ಕೂಲ್ ಅಂದ್ರ ನಮ್ ತವ್ರ ಮನೆಯೊಳಗ ನಮ್ಮ ಅಜ್ಜಿ ಮಡಿಲಿ ಋಷಪಂಚಮಿ ಅವ್ರು ಇದ್ರು, ನಮ್ ತಾಯಿ ಇದ್ರು, ನಮ್ಮ ಮಾಮಿ ಇದ್ರು. ಹಿಂಗಾಗಿ ನಮ್ ಸ್ಕೂಲ್, ನಾವು ಮನೆ ಇಷ್ಟೇ ಹೋಗ್ತಿದ್ವಿ. ಅಂದ್ರ ಬಂದಿಂದ ಅಡ್ಜಸ್ಟ್ ಆದ್ರಿ ಎಲ್ಲ? ನಾ ಹೇಳ್ತಿದ್ದೆ, ನೀವು ಬಂದು ಕೂಡ್ಲೆ ನಾ ಗೌರಿ ಕುಡ್ಸೋದಾತು. ಆಮೇಲೆ ಅಜ್ಜಿ ಇದ್ರು ಒಬ್ರು, ಅವ್ರಿಗೆ ಹೇಳ್ತಿದ್ದೆ, ನೀವ್ ಹೇಳ್ರಿ ನಾ ಮಾಡ್ತೀನಿ. ಅಲ್ಲ ನಿಮ್ದು ಅವಾಗಿಂದನು ಮಾಡಿದ್ದು ಇದು ಎಷ್ಟು ಸ್ಪಿರಿಟ್ ಅಂದ್ರೆ ನಿಮ್ದು ಎಲ್ಲಾ ತರ ಗೊತ್ತಿದ್ದಿಲ್ಲ ಅವಾಗ. ಆದ್ರೂ ಅವ್ರ ಪಾಪ ಹೇಳ್ಕೊಡ್ತಿದ್ರು, ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ. ಸ್ವಲ್ಪ ಅವಾಗನೇ ಮಡಿಲಿ ಅಡಿಗೆ ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ ತಕ್ಷಣ? ಕೆಲವೊಂದ್ ಮಾಡ್ತಿದ್ವಿ. ಆಮೇಲೆ ಡೆಲಿವರಿ ಆದ್ಮೇಲೆ ಇನ್ನೊಬ್ರು ನಮ್ಮ ಅತ್ತೆ ಇದ್ರು, ಆಮೇಲೆ ನಮ್ಮ ಸೋದರತ್ತಿ, ಇವ್ರು ಯಾರ್ಯಾರು ಬರ್ತಿದ್ರು, ಎಲ್ಲಾರು ಒಟ್ಟು ಹೆಲ್ಪ್ ಮಾಡ್ತಿದ್ರು. ಆಮೇಲೆ ಮದ್ವೆ ಆದ್ಮೇಲೂ ನೀವು ಖಾಲಿ ಕೂಡ್ತಿದ್ದಿಲ್ಲ ಅಂತ ಏನೇನೋ? ಬೆಳಗಾವ್ ಟ್ರಾನ್ಸ್ಫರ್ ಆದ ಕೂಡಲೇ ಮಕ್ಳೆಲ್ಲಾ ಕಾಲೇಜಿಗಲ್ಲ, ಇವ್ರು ನಮ್ಮ ಇದ್ದವ್ರಿಗೂ ಟ್ರಾನ್ಸ್ಫರ್ ಆಯ್ತು. ನಮ್ದು ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಕಡೆ ಇದ್ವಿ. ಅದ್ರ ಹಬ್ಬ ಹುಣ್ಣಿಮೆ ಒಂದ ಕಡೆ ಮಾಡ್ತಿದ್ವಿ. ಆಮೇಲೆ ಅವು ಸ್ಕೂಲಿಗೆ ಹೋದ್ ಕೂಡಲೇ ನನ್ಗೂ ಖಾಲಿ ಟೈಮ್ ಹೋಗ್ತಿದ್ದಿದ್ದಿಲ್ಲ. ಜಸ್ಟ್ ಅವಾಗ ನಾನು 30 ವರ್ಷ ಇತ್ತು. ಅವಾಗ ಮರಾಠಿ ವಿದ್ಯಾಲಯದೊಳಗ ಕನ್ನಡ ಟೀಚರ್ ಅಂತ ಬಂದಿತ್ತು. ಅವಾಗೆಲ್ಲ 30 ವರ್ಷಕ್ಕ ನೌಕರಿ ಕೊಡ್ತಿದ್ರು. ಆದ್ರ ನಮ್ಮ ಅತ್ತೆಯವ್ರು ಜಡ್ನವ್ರು ಇರ್ತಿದ್ರಲ್ಲ, ನೋಡೋದ್ ಬೇಕಾಗ್ತದ, ಬೇಡ ಅಂದ್ ಕೂಡಲೇ ಬಿಟ್ಬಿಟ್ವಿ. ಆದ್ರೂ ಹಿಂಗ ಬಿಟ್ಬಿಟ್ವಿ. ಆದ್ರೂ ಮನಿ ಒಳಗನ ಸುಮ್ನೆ ಹಿಂಗ ಹೊಲ್ಗಿ ನನಗೆ ಟೀಚರ್ ಅನ್ಸ್ಕೊಳ್ಳೋದು ಬಹಳ ಚೌಕಿ ಇತ್ತು. ಬಹಳ ನಾನ್ ನೌಕರಿ ಮಾಡ್ಬೇಕು, ಟೀಚರ್ ಅನ್ಸ್ಕೊಳ್ಬೇಕು ಅನ್ನೋದು ಭಯಂಕರ ಇತ್ತು. ಆದ್ರೂ ಮಾಡಿದ್ವಿ. ಅಂದ್ರು ನಮ್ಮ ಮನೆಯವ್ರ ಸಪೋರ್ಟ್ ಮಾಡ್ತಿದ್ರು ನಮ್ಗ. ಅಷ್ಟ್ರೊಳಗನ ನಾವೇನೋ ಒಂದ್ 4-5 ಮಂದಿ ಗೆಳತಿಯರಿದ್ವಿ ಬೆಳಗಾವದೊಳಗ. ಅವ್ರೆಲ್ಲ ಕೂಡ ಹೊಲ್ಗಿ ಡಿಪ್ಲೊಮಾ ಮಾಡ್ಕೊಂಡಿವಿ ಮದ್ವೆ ಆದ್ಮೇಲೆ. ಹುಡುಗರು ಆದ್ಮೇಲೆ ಬೆಳಗಾವ್ ಹೋದ್ಮೇಲೆ. ಆಮೇಲೆ ಇವೆಲ್ಲ ಕಾಲೇಜ್ ಹೋಗ್ತಿದ್ವಲ್ಲ, ಶಾಲಿಗ್ ಹೋಗ್ತಿದ್ರು. ನನಗ ಟೈಮ್ ಹೋಗ್ಬೇಕಲ್ಲ ಅನ್ನೋ 2 ತಾಸು ಬನ್ನಿ ಎತ್ತಲೆ ಇತ್ತು. ಹೋಗಿ ಡಿಪ್ಲೊಮಾ ಮಾಡ್ಕೊಂಡೆ. ಡಿಪ್ಲೊಮಾ ಮಾಡ್ಕೊಂಡು ಕೆಲವೊಂದು ಹೊಲಿಯೋದು ಮಾಡೋದು. ಆಮೇಲೆ ಎಂಬೋಸಿಂಗು ಇವೆಲ್ಲ ನಾವು ಮಾಡಿದ್. ಸಿಂಗು, ಎನ್ಗ್ರೀಲಿಂಗು, ಪೇಂಟಿಂಗ್ ಎಲ್ಲ ಅಲ್ಲೇ ಕಲ್ತಿದ್ದೆ. ಬಾಗಲಕೋಟೆ ಅದನ್ನು ಅಲ್ಲಿ ಕಲ್ತು ಡಿಪ್ಲೊಮಾ ಮುಗಿಸಿ ಬಂದ್ರಿ. ಇಲ್ಲಿ ಮತ್ತೆ ಈ ತರದೆಲ್ಲ ಅಲ್ಲಿ ಬಾಗಲಕೋಟೆ ಒಳಗ 2 ಕ್ಲಾಸ್ ಬ್ಯಾಚ್ ಹೇಳ್ತಿದ್ದೆ. ಹೊಲ್ಗಿ ಬ್ಯಾಚ್ ಅಲ್ಲಿ ಕ್ಲಾಸ್ ಹೇಳ್ತಿದ್ದೆ. ಮನೆ ಒಳಗನು ಹೊಲ್ಗಿ ಹೊಲಿತೈತಿ. ಖಾಲಿ ಕೂತಿಲ್ಲ ಯಾವಾಗೂ ಅಲ್ಲ ಅಷ್ಟೆಲ್ಲ ಮುಗಿಸಿ ಬಂದ. ಹುಡುಗರೆಲ್ಲ ಕಾಲೇಜ್ ಹೋಗೋರಲ್ಲ. ನಮ್ಮ ಇದ್ದನ್ ಮಗನು ಅಲ್ಲೇ ಕಲ್ತ, ಮತ್ತೆ ಹುಡುಗರು. ಆಮೇಲೆ ನಮ್ಗಿಲ್ಲೇ ನನ್ ಮಗಳು 2nd ಇಯರ್. ಆಮೇಲೆ ದೊಡ್ಡ ಮಗ B.Ed ಮಾಡ್ಕೊಂಡ ಜಮಖಂಡಿಗೆ. ಆಮೇಲೆ LIC ಒಳಗ್ ಬಂತ ಮಗ. ಆಮೇಲೆ ಮಗ ಇಲ್ಲೇ LLB ಮಾಡ್ಕೊಂಡ. ಮಗಳು BSc ಕಂಪ್ಯೂಟರ್ ಮಾಡ್ಕೊಂಡು ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಅಂತ ಒಳ್ಳೆ ಎಜುಕೇಶನ್. ಅದೇ ಬಂದ ನಮ್ಮಲ್ಲಿ ಅದು ಎಜುಕೇಶನ್. ಮಾಮಾರಿಂಗ ಲಂಚ ತಗೊಳ್ಳೋದು, ದೊಡ್ಡ ಶ್ರೀಮಂತರ ಆಗ್ಬೋದು. ಅದಕ್ಕೆ ಎಲ್ಲ ಇದು ಇಷ್ಟೇನ್ ಮನಿ ಅದಲ್ಲ, ಇಷ್ಟೊಳಗ ನಾವ್ ಮಾಡ್ಕೊಂಡು ಅಂದ್ರೆ ಎಷ್ಟೆಷ್ಟೋ ಇದು ಮಾಡ್ಬೋದು. ಅದು ನಿಯತ್ತದಿಂದ ಮಾಡಿದ ಮನುಷ್ಯ. ಎಲ್ಲಾರು ಹಲ್ಲೊಳಗಿಲ್ಲ, ಎಲ್ಲಾರು ಬಾಯಿ ಒಳಗಿದ್ದಾರ. ಇದು ಪಾಯಿಂಟ್. ಅನಂತ ಕನ್ನಡ ಕಾರ್ಟೂನ್